ತುಲಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬಂದಿರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಪ್ರತಿ ರಾಶಿಯವ್ರಿಗೂ ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳಿರುತ್ತೆ. ಅದೆರಡನ್ನೂ ಬೇರೆ ಬೇರೆಯಾಗಿ ಪ್ರಸ್ತುತಪಡಿಸ್ತಕ್ಕಂಥದ್ದು ನನ್ನ ಒಂದು ಅಭ್ಯಾಸ ಬಲ. ಸೊ ನಾನು ಜುಲೈ ತಿಂಗಳ ತುಲಾರಾಶಿಯವರ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋ ಸೆಕ್ಷನ್ ಇರ್ತದೆ, ದಯವಿಟ್ಟು ನೋಡಿ. ಇನ್ನು ಈ ವಿಡಿಯೋದಲ್ಲಿ ನಾನು ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ಅನ್ಯಥಾ ಭಾವಿಸಬೇಡಿ, ನಾನು ಎದುರಿಸ್ತಾ ಇದ್ದೀನಿ ಅಂದ್ಕೊಳ್ಬೇಡಿ. ಕೆಟ್ಟದಾಗ ಕಮೆಂಟ್ ಹಾಕೋ ಅವಶ್ಯಕತೆ ಇಲ್ಲ. ನಾನು ಇದನ್ನು ನಿಮ್ಮನ್ನು ಎಚ್ಚರಿಸಲಿಕ್ಕೆ ಕೊಡ್ತಾ ಇರತಕ್ಕಂಥದ್ದು, ಏನು ಸಮಸ್ಯೆಗಳಾಗಬಹುದು ಅಂಥೇಳಿ, ಅದು ಆಗದೇ ಇರಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಸಿಂಪಲಿಂದ ವಿಶೇಷ ಪರಿಹಾರಗಳನ್ನು ಸಹ ಖಂಡಿತವಾಗಿ ತಿಳಿಸ್ತೇನೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಬಾಳ ಸಂಗಾತಿ ಅಥವಾ ಸ್ನೇಹಿತ, ಸ್ನೇಹಿತೆ ಯಾರು ಆಗಿರಬಹುದು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಸಹ ಆಗಿರಬಹುದು, ನಿಮ್ಮ ಮೇಲೆ ತುಂಬ ಒತ್ತಡವನ್ನು ಹಾಕ್ತಾರೆ, ತುಂಬ ಪ್ರೆಷರ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಬಿಸಿ ತುಪ್ಪ ಆಗಿಬಿಡುತ್ತೆ. ಉಗಿದ್ರೆ ತುಪ್ಪ ವೇಸ್ಟು, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅಂತಾರೆ. ಆ ಥರ ಅವ್ರನ್ನ ದೂರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಭಾಳ ಸಂಗಾತಿನೋ, ಕ್ಲೋಸ್ ಫ್ರೆಂಡೋ, ಬಿಸ್ನೆಸ್ ಪಾರ್ಟ್ನರೋ ಏನೊಬ್ಬರು ಆಗಿರ್ತಾರೆ. ಸೊ ಅವ್ರನ್ನ ಬಿಡೋಕ್ಕೂ ಆಗಲ್ಲ. ಹಾಗಂತ ಅವ್ರು ಹೇಳ್ದಂಗೆ ಕೇಳೋಕ್ಕೂ ಆಗಲ್ಲ. ಒಂಥರ ವಿಚಿತ್ರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿಕೊಳ್ತೀರಾ ಈ ಜುಲೈ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ಎಷ್ಟು ರೀತಿಯಲ್ಲಿ ನೀವು ಹೇಗೆ ಬುದ್ಧಿವಂತಿಕೆಯಿಂದ ವರ್ತಿಸಿ ನಿಮ್ಮನ್ನು ನೀವು ಕಾಪಾಡಿಕೊಳ್ತೀರಾ ಅನ್ನತಕ್ಕಂಥದ್ದೆಲ್ಲದು ಬಹಳ ಸೂಕ್ಷ್ಮ ವಿಚಾರಗಳಾಗಿದೆ. ನೀವು ಬಹಳ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆ ಇಡಬೇಕಾಗತ್ತೆ. ನೀವು ಜುಲೈ ತಿಂಗಳಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ಇಲ್ಲಿ ದೊಡ್ಡ ಕಂದಕಗಳು ಸೃಷ್ಟಿಯಾಗ್ಬಿಡುತ್ತೆ. ಸೊ ಅದರಿಂದ ಇದ್ರ ಬಗ್ಗೆ ಬಹಳ ಇದು ಮಾಡಿ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ಯಾರೋ ಅಲ್ಲ ಸರ್, ನಮ್ಮ ಮನೇಲೇ ತುಂಬ ನಂಗೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ನನ್ನ ಹೆಂಡತಿ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ, ನಮ್ಮ ಯಜಮಾನರು ತುಂಬ ಪ್ರೆಷರು, ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ ತುಂಬ ಟೆನ್ಷನ್ ಕೊಡ್ತಾ ಇದ್ದಾಳೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ತುಂಬ ಟೆನ್ಷನ್ ಕೊಡ್ತಾ ಇದ್ದಾನೆ, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಒಬ್ಬರಿದ್ದಾರೆ ತುಂಬ ಹೆವಿ ಪ್ರೆಷರ್ ಕೊಡ್ತಾ ಇದ್ದಾರೆ, ನನ್ನ ಕೈಲಿ ಆಗ್ತಾ ಇಲ್ಲ, ಬಿಡೋಕ್ಕೂ ಆಗಲ್ಲ, ಹಿಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ನಂಗೆ ಆಗ್ಬಿಟ್ಟಿದೆ, ಈ ಪರಿಸ್ಥಿತಿ ಬರ್ತದೆ. ಸೊ ಆದ್ದರಿಂದ ನೆನಪಿಟ್ಕೊಂಡು ಮನೆ ಹತ್ತಿರದೆಲ್ಲರೂ ಸುಬ್ರಹ್ಮಣ್ಯ, ಗಣೇಶ ಇದೆರಡು ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯನಿಗೆ, ಗಣೇಶನಿಗೆ ಒಂದು ಅರ್ಚನೆ ಪೂಜೆಗಳನ್ನ ಮಾಡೋದು, ಕಾಲು ನೋವು ಬರ್ದನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದೆಲ್ಲ ಮಾಡ್ತಾಯಿದ್ರೆ ತುಂಬ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ಅಂದರೆ ಅದಕ್ಕೂ ವಿಶೇಷವಾದಂತಹ ದೇವತಾರಾಧನೆಗಳು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿದ್ರೆ ಖಂಡಿತವಾಗಿ ನಿಮಗೆ ಗೊತ್ತಾಗ್ತದೆ. ಎರಡನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜುಲೈ 15, 16ನೇ ತಾರೀಕು ಹಂಗೆ ರವಿಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ದಕ್ಷಿಣಾಯನದ ಆರಂಭ ಕಾಲ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ಆ ಜುಲೈ 15, 16ರ ನಂತರ ಒಂದು 2 ವಾರಗಳ ಕಾಲ, ಜುಲೈ ತಿಂಗಳ ಕೊನೆಯ 2 ವಾರಗಳೇನಿದೆಯಲ್ಲ, ನೀವು ಜಾಬ್ ಬಿಡೋಣ ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಯಾಕೆಂದರೆ ನಿಮ್ಮ ರಾಶಿಯಿಂದ 10ನೇ ಮನೆ ಕರ್ಮಸ್ಥಾನ ಕರ್ಕಾಟಕ ರಾಶಿ, ಅಲ್ಲಿಗೆ ರವಿಗ್ರಹ ಸಂಚಾರ ಆಗ್ತಾ ಇದೆ. ಸೊ ಕರ್ಕಾಟಕದಲ್ಲಿ ರವಿ ಅಂತಂದ್ರೆ ನೀವು ಕೆಲಸವನ್ನ ಬಿಡುವಂತಹ ಒಂದು ಆಲೋಚನೆಗಳು, ಅಲ್ಲಿ ಭಾಗ್ಯಾಧಿಪತಿ ವ್ಯಯಾಧಿಪತಿ ಬುಧನೂ ಇದ್ದಾನೆ ಅಂತಂದ್ರೆ ಮೋಸ್ಟ್ ಪ್ರಾಬಬಲಿ ಒಂದಿಷ್ಟು ಆಸೆಗಳನ್ನು ನಿಮಗೆ ತೋರಿಸಲಾಗ್ತದೆ. ನೀನಲ್ಲಿ ರಿಸೈನ್ ಮಾಡಿಬಿಟ್ಟು ಬಾ, ನಿನಗೆ ನನ್ನ ಇದರಲ್ಲಿ ಆ ಕೆಲಸ ಕೊಡ್ತೀನಿ, ಈ ಸ್ಥಾನ ಕೊಡ್ತೀನಿ, ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ಸಂಬಳ ಕೊಡ್ತೀನಿ, ಅಥವಾ ಅದು ಬೇಡವೇ ಬೇಡ, ನಾವಿಬ್ಬರು ಸೇರಿ ಬಿಸ್ನೆಸ್ ಮಾಡೋಣ, ಇಲ್ಲ ಸಲ್ಲದ ಏನೇನೋ ಒಂದಿಷ್ಟು ಆಸೆಗಳು ಹೇಳಿ ನೀವೇ ಹೋಗಿ ಕೆಲಸವನ್ನ ರಿಸೈನ್ ಮಾಡುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅವರೇ ಕೂಡ ತೆಗೆದಾಕಬಹುದು, ಅದು ತುಂಬ ಕಡಿಮೆ ಚಾನ್ಸಸ್ ಇದೆ. ನೀವೇ ಕೆಲಸವನ್ನು ಬಿಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇನ್ನು ಕೆಲವರು ಹಿಂದೂ ಮುಂದೆ ಏನು ಯೋಚನೆ ಮಾಡ್ದೇನೆ, ಇನ್ನೊಂದು ಕೆಲಸ ಸಿಕ್ಕಿಲ್ಲ ಈಗಲೇ ಬಿಡೋದು ಬೇಡ ಅಂತಲೂ ಯೋಚನೆ ಮಾಡ್ದೇನೆ ಫಾಸ್ಟ್ ರೆಸಿಗ್ನೇಷನ್ ಬಿಸಾಕ್ಬೋಣ, ಮಿಕ್ಕಿದೆಲ್ಲ ಆಮೇಲೆ ನೋಡೋಣ, ಏನಾಗುತ್ತೋ ಆಗಲಿ, ನನ್ನ ಕೈಲಿ ಆಗಲ್ಲ ತಡ್ಕೊಳ್ಳೋಕ್ಕೆ ಅನ್ನುವಷ್ಟು ಫ್ರಸ್ಟ್ರೇಷನ್ ಒಳಗಡೆನೂ ಕೂಡ ಕೆಲವರು ಹೋಗಬಹುದು, ಸಾಧ್ಯತೆಗಳಿದೆ. ಸೊ ಅದರಿಂದಾಗಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ.
ನನ್ನ ಪ್ರಕಾರ ಕೆಲಸ ರಿಸೈನ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅಷ್ಟು ಸುಲಭ ಅಲ್ಲ ಇನ್ನೊಂದು ಕೆಲಸ ಸಿಗ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಸೊ ಅದರಿಂದಾಗಿ ನಾನು ನಿಮಗೆ ಕೊಡ್ತಕ್ಕಂಥ ವಿಶೇಷವಾದ ಸಲಹೆ, ಏನೇ ಕಷ್ಟ ಆದರೂ, ಎಷ್ಟೇ ಕಷ್ಟ ಆದರೂ ಕೆಲಸ ಮಾತ್ರ ಬಿಡೋಕ್ಕೆ ಹೋಗ್ಬಿಡಿ. ಪ್ರತಿ ದಿವಸ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ರವಿಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿ, ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಭಾನುವಾರಗಳಲ್ಲಿ ವಾರಕ್ಕೊಂದ್ಸಲ ಭಾನುವಾರ ದಾನ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತಿಲ್ಲ. ನಾವು ನಿಮಗೋಸ್ಕರ, ನಿಮ್ಮ ರಕ್ಷಣೆಗೋಸ್ಕರ ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ವಿಶೇಷ ಪ್ರಸಾದವೂ ಸಹ ಇದೆ. ಮೂರನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಗುರುಗ್ರಹ, ನಿಮ್ಮ ಷಷ್ಠ್ಯಾಧಿಪತಿಯಾದ ಗುರುಗ್ರಹ ಭಾಗ್ಯಸ್ಥಾನದಲ್ಲಿ ರವಿಯುತಿಯಾಗಿರ್ತಾನೆ. ಅಂದರೆ ನೀವು ಯಾರಿಗೆ ತುಂಬ ಗೌರವ ಕೊಡ್ತೀರೋ, ಯಾರಿಗೆ ನೀವು ತುಂಬ ಮರ್ಯಾದೆ, ಗೌರವ, ಭಕ್ತಿಪೂರ್ವಕ ನಡ್ಕೊಳ್ತೀರೋ, ಅವರಿಂದಲೇ ನಿಮಗೆ ಒಂದು ಸ್ವಲ್ಪ ಅವಮಾನಗಳು, ಅವರಿಂದಲೇ ನಿಮಗೆ ಸ್ವಲ್ಪ ಜಗಳ ಮನಸ್ತಾಪಗಳು ಆಗುವ ಸಾಧ್ಯತೆ ಇದೆ. ತುಂಬ ಗೌರವ ಕೊಡುವಂಥ ಹಿರಿಯರಿಗೆ. ಇನ್ನು ಕೆಲವು ಕಡೆ ಏನಾಗುತ್ತೆ ಅಂತಂದರೆ, ಜುಲೈ ತಿಂಗಳ ಮೊದಲೆರಡು ವಾರಗಳು ರವಿಯು ಅಲ್ಲೇ ಇರ್ತಾನೆ. ಆದ್ದರಿಂದ ಆ ರವಿ ಹಾಗೂ ಗುರುವಿನ ಯುತಿ, ನೀವು ನಿಮ್ಮ ತಂದೆಯಿಂದಲೇ ತಾತ್ಸಾರಕ್ಕೆ ಇದಾಗ್ಬೋದು. ನಿಮ್ಮ ತಂದೆಯವ್ರಿಗೆ ನನ್ನ ತಾತ್ಸಾರ ಮಾಡ್ತಾರೆ ಅಂತ ನಿಮಗೆ ಅನಿಸ್ಬೋದು. ಆ ಥರ ತಂದೆಯವರೊಂದಿಗೆ ಜಗಳ ಮನಸ್ತಾಪಗಳಾಗಬಹುದು. ತಂದೆಯವರ ಆರೋಗ್ಯವೂ ಸಹ ಸ್ವಲ್ಪ ಹಾಳಾಗಬಹುದು. ಬಟ್ ನೀವು ಮಾತಾಡಿಸ್ಲಿಕ್ಕೋ ಇದು ಮಾಡಲಿಕ್ಕೋ ಹೋದರೆ, ಬೇಡ ನೀನು ನಡಿ ನೀನು ಅಂತೇಳಿ ನಿಮ್ಮನ್ನು ದೂರ ತಳ್ಳಿಬಿಡಬಹುದು. ಸಾಧ್ಯತೆಗಳನ್ನು ತಳ್ಳಿ ಹಾಕುವಂಗಿಲ್ಲ. ಸೊ ಆದ್ದರಿಂದ ತಂದೆಯವರು, ಆ ಗುರು ಹಿರಿಯರಾಗಿದ್ದರೆ ಅವ್ರ ತಂದೆಯವರಾಗಿದ್ದರೆ, ಸೊ ದಯವಿಟ್ಟು ನೀವು ಸ್ವಲ್ಪ ಶಾಂತರಾಗಿ ಅವಮಾನಗಳನ್ನು ಎದುರಿಸಿ, ಸ್ವಲ್ಪ ನಿಮ್ಮ ಕರ್ತವ್ಯವೇನಿದೆ ಅದನ್ನು ದಯವಿಟ್ಟು ಮಾಡಿ. ಅದನ್ನು ಹೊರತುಪಡಿಸಿ ಬೇರೆ ಗುರು ಹಿರಿಯರಿದ್ದರೂ ಸಹ ನೀವು ಒಂದು ಸ್ವಲ್ಪ ಬೇಸರ ಆಗುತ್ತೆ. ನಾನು ಇಷ್ಟು ಗುರು ಹಿರಿಯರು ಅಂತ ಮರ್ಯಾದೆ ಕೊಡ್ತಾ ಇದ್ದೇನೆ, ಆದರೆ ಇವರು ಯಾಕೆ ನನಗೆ ಈ ಥರ ಅವಮಾನ ಮಾಡೋದು, ನನಗೆ ನಷ್ಟ ಮಾಡೋದು, ನನಗೆ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಯಾಕೆ ಮಾಡ್ತಾ ಇದ್ದಾರಪ್ಪ, ಇವ್ರು ಯಾಕೆ ಭಗವಂತ ಈ ಥರ ಕೆಟ್ಟ ಬುದ್ಧಿ ಕೊಟ್ಟೆ ಅಂತ ದುಃಖ ಆಗುತ್ತೆ. ಬಟ್ ಆದರೂ ಕೂಡ ತುಂಬ ಯೋಚನೆ ಮಾಡಿ ಒಂದೊಂದು ಹೆಜ್ಜೆ ಇಡಿ. ಅವರಿಂದ ಏನಾಗ್ತಿದೆ, ಸಡನ್ನಾಗಿ ಹೋಗಿ ಅವ್ರ ಹತ್ರ ಜಗಳ ಮಾಡ್ಕೊಬಿಡಿ. ನಿಮ್ಗಿಂತ ದೊಡ್ಡವರಾಗಿರ್ತಾರೆ, ಹಿರಿಯರಾಗಿರ್ತಾರೆ, ತಲೆಗಟ್ಟಿದೆ ಅಂತ ಬಂಡೆ ಹೊಡ್ಕೊಳಕ್ಕಾಗಲ್ಲ. ಸೊ ಅದರಿಂದ ತಂದೆಯವರಾದರೆ ಕೂಡ ಬಹಳ ಸಾಫ್ಟಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೀವು ದಯವಿಟ್ಟು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಈ ವಿಚಾರದಲ್ಲಿ. ಅದರಲ್ಲಿ ಕೂಡ ನವದುರ್ಗ ಆರಾಧನೆ ನಿಮ್ಮನ್ನು ಕಾಪಾಡ್ತದೆ. ವಿಶೇಷವಾಗಿ ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ, ಈ ವಿಡಿಯೋ ಎಂಡರ್ ಅದ್ರ ಬಗ್ಗೆ ತಿಳಿಸ್ತೇನೆ. ವಿಶೇಷ ಪ್ರಸಾದವೂ ಸಹ ಇದೆ. ಇಲ್ಲ ಮನೆ ಹತ್ತಿರದಲ್ಲಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಆ ಕುಂಕುಮವನ್ನು ಹಣೆಯಲ್ಲಿ ಇಟ್ಕೊಂಡು ನೀವು ಓಡಾಡಿದ್ರೆ ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗ್ತದೆ. 4ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಾಲ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ ತಿಂಗಳು ಎಲ್ಲೋ ಹೂಡಿಕೆ ಮಾಡಲಿಕ್ಕೋಸ್ಕರ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅನ್ನೋದು ಕಂಡು ಬರ್ತಾ ಇದೆ. ಸಾಲ ಮಾಡಿಕೊಂಡು, ಅದು ಕೂಡ ಸಾಲ ಯಾರೋ ಒಬ್ಬರು ಕೊಡ್ತೀನಿ ಅಂತ ರೆಡಿ ಇದ್ದಾರೆ, ಯಾರೋ ಒಬ್ಬರು ಬಂದು ನಿಮಗೆ ಬಿಸ್ನೆಸ್ ಪ್ಲ್ಯಾನನ್ನು ಕೊಡ್ತಾರೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ, ಇವರು ಅಥವಾ ಬೇರೆ ಒಟ್ಟು ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಸಾಲ ಸ್ಯಾಂಕ್ಷನ್ ಮಾಡೋಕ್ಕೆ ಮತ್ತೊಂದು ಯಾವುದೋ ಸಂಸ್ಥೆಯೋ ಬ್ಯಾಂಕೋ ವ್ಯಕ್ತಿಯೋ ಮುಂದೆ ಬರ್ತಾರೆ. ಅವಕಾಶನೂ ಇದೆ, ಸಾಲನೂ ಸಿಗ್ತಾ ಇದೆ, ಹಿಂಗಿದ್ರು ಪಂಚಮಶಾಲೆನ ಮುಗಿದೋಗಿದೆ, ಗುರುಬಲ ಇದೆ, ರಪ್ಪ ಅಂತ ನಾವು ಇನ್ವೆಸ್ಟ್ ಮಾಡೋಣ ಅಂತ ನುಗ್ಗುವ ಸಾಧ್ಯತೆ ಇದೆ. ಹಾಗೂ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಮಾಡು ಇನ್ವೆಸ್ಟ್ಮೆಂಟ್ ಮಾಡು ಅಂತ ಪ್ರೆಷರ್ ಕೂಡ ಹಾಕುವ, ಎಷ್ಟೊಂದು ಹಿಂಗೆ ಕೂತ್ಕೊಂಡಿರ್ತೀವಿ ಮಾಡು ಅನ್ನುವ ಸಾಧ್ಯತೆ ಇದೆ. ಆದರೆ ನಾನು ಕೇಳುವಂಥದ್ದು, ದಯವಿಟ್ಟು ನಾನು ಹೇಳುವಂಥದ್ದು, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ನೀವು ಈಗ ಆಲ್ರೆಡಿ ಕಷ್ಟದಲ್ಲಿದ್ದೀರಿ, ಮತ್ತೆ ಹೊಸದಾಗಿ ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿಕೊಂಡು ನೀವು ಹೂಡಿಕೆ ಮಾಡ್ತಕ್ಕಂಥದ್ದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ತಾತ್ಕಾಲಿಕವಾದಂತಹ ಲಾಭಗಳು, ತಾತ್ಕಾಲಿಕವಾದಂತಹ ಸಾಲ ಕೊಡೋಕೆ ರೆಡಿ ಇದ್ದಾರೆ, ಬಿಸ್ನೆಸ್ ರೆಡಿ ಇದೆ, ಇದೆಲ್ಲ ತಾತ್ಕಾಲಿಕ. ಇದನ್ನು ನೋಡ್ಕೊಂಡು ನೀವು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡ್ತಾರೆ, ತೀರಿಸ್ಕೊಳ್ತಾ ಕೂತ್ಕೋಬೇಕಾಗ್ತದೆ. ಸೊ ಅದರಿಂದ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ದಯವಿಟ್ಟು ಈ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಆಲ್ರೆಡಿ ಮೊದಲಿಂದನೂ ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ದೀರಿ ಅಂತ ಆದರೆ, ನಿಮಗೆ ಅದ್ರ ಬಗ್ಗೆ ಅನುಭವ ಇದೆ ಅಂತ ಆದರೆ ಪ್ರಶ್ನೆ ಬೇರೆ. ಅದನ್ನು ಹೊರತುಪಡಿಸಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಸಂಬಂಧ ಇಲ್ಲದ ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದೀರಾ ಅಂತ ಆದ್ರಲ್ಲ, ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ ಒಂದ್ಸಲ. 5ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅವಿವಾಹಿತ ತುಲಾರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲತೆಗಳು ಈ ಒಂದು ಜುಲೈ ತಿಂಗಳಲ್ಲಿ ಕಾಣ್ತಾ ಇದೆ.
ಅಂದರೆ ಆಷಾಢ ಮಾಸ ಇರುತ್ತೆ, ಮದುವೆ ಬಗ್ಗೆ ಯಾರು ಮಾತಾಡೋದಿಲ್ಲ, ಆದರೂ ಕೂಡ ಪ್ರೆಷರೈಸ್ಡ್ ಮಾಡ್ತಾರೆ ನಿಮ್ಮನ್ನು. ಯಾವುದೋ ಒಂದು ಸಂಬಂಧ ಮಾಡ್ಕೊಳ್ಳಿ, ಓಕೆ ಅನ್ನಿ ಅನ್ನೋ ರೀತಿಯಲ್ಲಿ ಪ್ರೆಷರೈಸ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಅಥವಾ ಒಂದು ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅದ್ರ ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಬರುವ ಹೊಸ ವ್ಯಕ್ತಿ ಆಗಿರಬಹುದು, ಅಥವಾ ನೀವು ಮದುವೆಗೋಸ್ಕರ ಬಂದಿರೋ ಹೊಸ ಸಂಬಂಧ ಆಗಿರಬಹುದು. ನನ್ನ ಪ್ರಕಾರ ಅದು ಅವರು ತುಂಬ ಫಿರೋಷಿಯಸ್, ಅಂದರೆ ನಿಮಗಿನ ತುಂಬ ಉಗ್ರವಾಗಿ, ತುಂಬ ಸಿಟ್ಟಿನಿಂದ ಕೂಡಿದಂತಹ ಒಂದು ಫ್ರೆಂಡೋ ಅಥವಾ ಒಂದು ವಿವಾಹದ ಒಂದು ಆಪ್ಷನ್ನೋ ಏನೋ ಒಂದು ಆಗಿರುವ ಸಾಧ್ಯತೆ ಇದೆ. ಯಾಕೆಂದರೆ ತತ್ಕಾಲದಲ್ಲಿ ಟೈಮ್ ಚೆನ್ನಾಗಿಲ್ದಾಗ, ಅಂದರೆ ಸಿಟ್ಟಲ್ಲಿ ಕೊಯ್ಕೊಂಡು ಮೂಗು ಸಮಾಧಾನ ಮಾಡಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಈ ಟೈಮ್ ಚೆನ್ನಾಗಿಲ್ದಾಗ ಸಿಕ್ಕಿದವರು ಟೈಮ್ ಸರಿ ಹೋದ್ಮೇಲೆ ನಮ್ಮ ಜೊತೆಗೆ ಇರ್ತಾರೆ. ಯಾಕಂದ್ರೆ ಮದುವೆ ನೀವು ತಾಳಿ ಕಟ್ಟಿರೋದಾಗಿರ್ತದೆ, ಸೊ ಅದರಿಂದ ಜಾಸ್ತಿ ಕೇರ್ಫುಲ್. ಅಥವಾ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾದರೆ ಅಲ್ಲಿ ಇನ್ನೊಂದು ಏನಂತಂದರೆ, ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನಮ್ಮ ಕೈನಲ್ಲಿ, ಇವರಿಂದ ನಮಗೆ ಸಮಸ್ಯೆ ಅಂತ ಗೊತ್ತಾಗೋಷ್ಟರಲ್ಲಿ ಸುಮಾರು ಸುಟ್ಟು ಹೋಗ್ಬಿಟ್ಟಿರ್ತೀವಿ ನಾವು. ಸೊ ಅದರಿಂದಾಗಿ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ಇದು ಮಾಡಬೇಕು. ನನ್ನ ಪ್ರಕಾರ ತುಂಬ ಆಪ್ಷನ್ಸ್ಗಳು ಬರ್ತವೆ ಆಷಾಢ ಮಾಸದಲ್ಲಿ, ಅಂದರೆ ಜುಲೈ ತಿಂಗಳಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಬರ್ತದೆ ವಿವಾಹದ ವಿಚಾರದಲ್ಲಿ. ಬಟ್ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ತಾಳ್ಮೆ ಮಾಡಿ, ಇನ್ನೊಂದು ಸ್ವಲ್ಪ ತಾಳಿ ಸ್ವಲ್ಪ ಬಿಡಿಸಿ ನೋಡಿ, ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನಂತರ ಓಕೆ ಅಂದರೆ ಮಾತ್ರ ಮುಂದುವರಿಯಿರಿ. ಸಡನ್ನಾಗಿ ಆಪ್ಷನ್ ಸಿಕ್ಬಿಡ್ದಿಲ್ಲ ಅಂತ ರಪ್ ಅಂತ ಕಣ್ಣು ಮುಚ್ಕೊಂಡು ಸಿಕ್ಕಿದೆ ತುಂಬ ಚೆನ್ನಾಗಿದೆ ಅವರೆಲ್ಲ ಪ್ರೆಷರ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಬಹಳಷ್ಟು ಜನ ಬಂದಾಗ ಹೇಳ್ತಾರೆ, ಇಲ್ಲ ಗುರುಳೆ ಏನಕ್ಕೆ ಹಿಂಗೆ ಮಾಡ್ಕೊಂಡ್ರಿ ಗೊತ್ತಾ, ಇಲ್ಲ ಗುರುಳೆ ಅದು ನಮ್ಗೆ ಅನುಮಾನ, ಬಟ್ ತುಂಬ ಪ್ರೆಷರ್ ಮಾಡಿದ್ರು, ಮಾಡ್ಕೊಳ್ಳಿ ಅಂತ ನಾವು ಓಕೆ ಅಂತ ಅಂದ್ಬಿಟ್ವಿ ಅಂತ ಆಮೇಲೆ ಹೇಳ್ತಾರೆ. ತುಂಬ ಪ್ರೆಷರ್ ಮಾಡಿದ್ರುಗಳ, ಪ್ರೆಷರ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡಕ್ಕೆ ಅದು ಹೆಂಗಾಗ, ಜೀವನ ಜೊತೆಗೆ ಓಡಬೇಕಲ್ಲ, ಇಡೀ ಜೀವನ ಜೊತೆಗಿರ್ಬೇಕಲ್ಲ. ಸೊ ಅದರಿಂದ ಇಂತಹ ವಿಚಾರಗಳು ಸೂಕ್ಷ್ಮವಾಗಿರ್ತದೆ. ಅದು ಬೇಕಾದ್ರೆ ಫ್ರೆಂಡ್ಶಿಪ್ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರಬಹುದು, ಫ್ರೆಂಡ್ ಇರ್ಬೋದು, ಅಥವಾ ವಿವಾಹ ಇರ್ಬೋದು, ಯಾವುದೇ ಆಗಿರಬಹುದು. ಇನ್ನೊಬ್ಬರೊಟ್ಟಿಗೆ ಒಂದು ಒಡಂಬಡಿಕೆ ಆಗಿರುತ್ತೆ, ಅದು ಇನ್ನೊಬ್ಬರ ವ್ಯಕ್ತಿಗೆ, ಇನ್ನೊಬ್ಬರ ಜೀವನದೊಟ್ಟಿಗಿನ ಒಡಂಬಡಿಕೆ ಆಗಿರುತ್ತೆ, ನಿಮ್ಮ ಜೀವನದ ಒಡಂಬಡಿಕೆ ಆಗಿರುತ್ತೆ. ಸೊ ಅದರಿಂದ ಯೋಚನೆ ಮಾಡ್ಕೊಳ್ಳಿ, ಥಿಂಕ್ ಬಿಫೋರ್ ಇಂಕ್ ಅಂತ ಆಯ್ತಲ್ವಾ. ಬಟ್ ಏನೇ ಆಗಲಿ, ಜುಲೈ ತಿಂಗಳ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ನಾನು ಒಂದು ವಿಶೇಷವಾದಂಥ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡ್ತಾ ಇರುವ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಏನಪ್ಪ ಅಂತಂದರೆ, ಜೂನ್ 25ನೇ ತಾರೀಕು ಬುಧವಾರ ಅಮಾವಾಸ್ಯೆಗ ಪರ್ವದಿನದೊಂದು, ಪರ್ವತಿಥಿಯೊಂದು, ಅವತರ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ವಿ. ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಸೂಕ್ಷ್ಮವಾದಂಥ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾನು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ. ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ. ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ಎಲ್ಲ ದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಶತ್ರುಬಾಧೆಗಳು, ಉದ್ಯೋಗ ಮಾಡೋ ಜಾಗದಲ್ಲಿರಬಹುದು, ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಿರ್ಬೋದು, ಹೊರಗಡೆ ಇರಬಹುದು, ಆ ಟೆನ್ಷನ್ ಇಂದ ನೀವು ಹೊರಬರ್ಬೋದು. ನಾನೇನೂ ಮಾಡಿಲ್ಲ ಗುರುಗಳೇ, ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ, ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ, ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಂಗಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ, ನಿಮ್ಮ ವಾತಾವರಣದಿಂದ, ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ, ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದಿ ಯಾವುದರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ, ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ, ಆರೋಗ್ಯವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಪೂರ್ವಕವಾಗುವಂಥ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ, ನವದುರ್ಗಾ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಹ. 9 ವಿಧದ ಅಮ್ಮನವರ ಒಂದು ಆರಾಧನೆಯನ್ನು ಅವತ್ತಿನ ಸಹ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ಪ್ರಮುಖವಾದ 3 ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ, ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಅದ್ಭುತವಾದಂತಹ ಒಂದು 10-11 ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು. ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು, ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ
ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರಿದ್ದಾರೆ. ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ, ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ, ಇದರಲ್ಲಿ ಹಾಕಿದ್ದೇವೆ. ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನ ನೀವು ನೀವೇ ಊಹಿಸ್ಕೊಳ್ಬಹುದು, ಗೊತ್ತಾಯ್ತಲ್ವಾ? ಅದರ ಜೊತೆಗೆ 9 ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ 9 ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ, ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ. ಅದರ ಜೊತೆಗೆ ಷಟ್ಪ್ರಣವ ಮಹಾಮೃತ್ಯುಂಜಯದ ಹೋಮದಲ್ಲಿಯೂ ಸಹ ಇದು ಅಭಿಮಂತ್ರಿತ ಆಗತ್ತೆ. ಅಷ್ಟೇ ಅಲ್ಲ, ನವರತ್ನಗಳಿರೋದ್ರಿಂದಾಗಿ ಉಪರತ್ನಗಳಿರೋದ್ರಿಂದಾಗಿ ನವದುರ್ಗೆಯರನ್ನ 9 ವಿಧದ ಒಂದು ಅಮ್ಮನವರನ್ನ 9 ವಿಧದ ವಿಶೇಷವಾದಂತಹ ರತ್ನಗಳಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಸೊ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ. ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಓಂಕಾರ ಸಹಿತವಾಗಿ ಹಾಕಿದ್ದೇವೆ. ಇದು ನಿಮ್ಮ ಮಹಾಪ್ರತ್ಯಂಗಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ. ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ. ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ. ವಿಶೇಷವಾಗಿ ಪೈರೈಟ್ ಸಹ ಇದರಲ್ಲಿದೆ, ಧನಾಕರ್ಷಕ ಮಣಿ ಇದರಲ್ಲಿ ಪೈರೈಟ್ ಸಹ ಇದೆ. ಅದ್ಭುತವಾದಂತಹ ನವ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ, ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ದೋಷ ಪರಿಹಾರವಾಗಿ, ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ, ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ. ಸೊ ಅದರಿಂದ ನವಗ್ರಹಗಳೆಲ್ಲ ಅಭಿಮಂತ್ರಿತ, ನವದುರ್ಗಾ ಹೋಮದಲ್ಲ ಅಭಿಮಂತ್ರಿತ, ಹಾಗೂ ಮಹಾಪ್ರತ್ಯಂಗಿರ ಹೋಮದಲ್ಲ ಅಭಿಮಂತ್ರಿತ, ಅಷ್ಟೇ ಅಲ್ಲ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲ ಅಭಿಮಂತ್ರಿತ. ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಭಸ್ವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ, ಅದನ್ನ ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರುಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡುವ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.